ನಮಸ್ಕಾರ, ನೀವು ನೋಡ್ತಾ ಇದ್ರ ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಸ್ಯಾಂಡಲ್ವುಡ್ ನಲ್ಲಿ ತುಪ್ಪದ ಬೆಡಗಿ ಅಂತ ತಕ್ಷಣ ನೆನಪಾಗುವಂತದ್ದೇ ರಾಗಿಣಿ ತಿವಾರಿ. ಹಲವಾರು ಸಿನಿಮಾಗಳ ಮೂಲಕ ಹಾಗೇನೆ ಇತ್ತೀಚೆಗೆ ಹಲವಾರು ವಿಭಿನ್ನ ಹಾಡುಗಳ ಮೂಲಕ ಸೊಂಟ ಬಳಸಿ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಆಗಿರುವಂತಹ ತುಪ್ಪದ ಬೆಡಗಿ ರಾಗಿಣಿಯವರು ಯಾವಾಗ್ಲೂ ತಮ್ಮ ತಮ್ಮ ಅಪ್ಡೇಟ್ಸ್ ಅನ್ನ ಅಭಿಮಾನಿಗಳ ಜೊತೆ ಶೇರ್ ಮಾಡ್ತಿರ್ತಾರೆ. ಅದೇ ರೀತಿ ಇತ್ತೀಚೆಗಷ್ಟೇ ಪೌರ ಕಾರ್ಮಿಕರ ಜೊತೆ ಒಂದಷ್ಟು ವಿಡಿಯೋಗಳನ್ನ ಮಾಡ್ಬಿಟ್ಟು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಿದ್ರು. ಸೊ ಈ ವಿಡಿಯೋವನ್ನ ನೋಡಿದಂತಹ ವಕೀಲರಾಗಿರುವಂತಹ ಪ್ರಖ್ಯಾತ್ ಗೌಡ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಖಾತೆಯಲ್ಲಿ ಒಂದಷ್ಟು ವಿಚಾರಗಳನ್ನ ರಾಗಿಣಿಯವರ ಬಗ್ಗೆ ವಿವರಿಸ್ತಾ ಅದರ ಜೊತೆಗೆ ಒಂದಷ್ಟು ಅವರ ಬಗ್ಗೆ ಬರೆದುಕೊಂಡಿದ್ದಾರೆ. ಸ್ವತಃ ವಕೀಲರಾಗಿರುವಂತಹ ಪ್ರಖ್ಯಾತ್ ಗೌಡ ಅವರು ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದ್ದಾರೆ. ಇಷ್ಟಕ್ಕೂ ರಾಗಿಣಿಯವರ ಬಗ್ಗೆ ಒಂದಷ್ಟು ರಾಗಿಣಿಯವರು ಪೌರ ಕಾರ್ಮಿಕರನ್ನ ಅವಮಾನಿಸಿದ್ದಾರೆ ಅನ್ನುವಂತಹ ಒಂದಷ್ಟು ವಿಚಾರಗಳ ಜೊತೆಗೆ ಅದ್ರ ಜೊತೆಗೆ ಅವರ ಒಂದು ಸಿನಿಮಾದಲ್ಲಿ ಬಂದಿರುವಂತಹ ಒಂದಷ್ಟು ಲೈಫ್ ಜರ್ನಿಯನ್ನು ಸಹ ಅವರು ಬರೆದುಕೊಂಡಿದ್ದಾರೆ. ಯಾಕೆ ಈ ಒಂದು ಕಾರಣಗಳನ್ನ ಬರ್ಕೊಂಡಿದ್ದಾರೆ, ಇಷ್ಟಕ್ಕೂ ರಾಗಿಣಿಯವರು ಅಂತ ತಪ್ಪು ಏನ್ ಮಾಡಿದ್ದಾರೆ ಅನ್ನುವಂತಹ ಎಲ್ಲಾ ವಿಚಾರಗಳನ್ನ ನಾನು ವಕೀಲರಾಗಿರುವಂತಹ ಪ್ರಖ್ಯಾತ್ ಗೌಡ ಅವ್ರ ಹತ್ರ ನಾನು ಮಾತನಾಡ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ. ನಮಸ್ಕಾರ ಸರ್. ಸೊ ಇತ್ತೀಚೆಗಷ್ಟೇ ರಾಗಿಣಿ ಅವರು ಪೌರ ಕಾರ್ಮಿಕರನ್ನ ತಪ್ಪಿಕೊಂಡಾಗಿರ್ಬೋದು, ಅವರ ನಮ್ಮ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುವಂತಹ ಒಂದು ವಿಡಿಯೋವನ್ನ ಶೇರ್ ಮಾಡ್ಕೊಂಡಿದ್ರು. ಸೊ ಅಲ್ಲಿ ನೋಡುವಂತಹ ದೃಷ್ಟಿಕೋನದಲ್ಲಿ ಏನಂತಂದ್ರೆ ಅವ್ರು ಗೌರವ ಕೊಡ್ತಿದ್ದಾರೆ ಅನ್ನುವಂಥದ್ದು ಅವರ ಸಿನಿ ಪ್ರೇಕ್ಷಕರಿಗಾಗಿರ್ಬೋದು ಅಥವಾ ರಾಗಿಣಿಯವರ ಅಭಿಮಾನಿಗಳಿಗಾಗಿರ್ಬೋದು ಅಥವಾ ನಾವು ನೋಡುವಂತ ದೃಷ್ಟಿಕೋನದಲ್ಲಿ ಆಗುತ್ತೆ. ಬಟ್ ನೀವು ನಿಮ್ಮ ಫೇಸ್ಬುಕ್ ಖಾತೆಯಲ್ಲಿ ಬರ್ತ್ಕೊಂಡಿದ್ದೀರಾ ಅವಮಾನ ಮಾಡಿದ್ದಾರೆ ಅನ್ನುವಂಥದ್ದು. ಏನಕ್ಕೋಸ್ಕರ ಅವಮಾನ ಮಾಡಿದ್ರು, ಅದು ಯಾವ ಆಂಗಲ್ ಇಂದ ನಿಮ್ಗೆ ಆತರ ಕಾಣಿಸ್ತಿದೆ ಅವಮಾನ ಮಾಡಿರುವಂತದ್ದು ಅಂತ? ಸರ್, ಮೊದಲಿಗೆ ನಾನು ಹೇಳಕ್ ಹೊರಟಿರೋದು ವಿಷಯ, ಈ ಪೌರ ಕಾರ್ಮಿಕರು ಅನ್ನೋದೇನಿದೆ ಬೆಂಗಳೂರಿನಲ್ಲಿ ಸಾವಿರಾರು ಜನ ಇವತ್ತು ಕೆಲಸ ಮಾಡ್ತಾರೆ ಪೌರ ಕಾರ್ಮಿಕರಾಗಿ. ಅವ್ರು ಮಾಡ್ತಕ್ಕಂಥ ಕೆಲಸ ಏನಿದೆ ಅಂದ್ರೆ ಬಹಳಷ್ಟು, ಅಂದ್ರೆ ಅವ್ರ ಕೆಳವರ್ಗದಲ್ಲೇ ಸುಮಾರು ನಾವು ಡಿವೈಡ್ ಮಾಡ್ಬೋದು. ಅಷ್ಟು ಅವರು ತುಂಬಾ ಕಷ್ಟದ ಜೀವನ ಮಾಡ್ತಿರ್ತಾರೆ. ಅವ್ರಿಗೆ ಸಿಗ್ತಕ್ಕಂಥ ಅವರ ಲೈಫ್ ಸ್ಟೈಲ್ ಬಹಳಷ್ಟು ಅವ್ರಿಗೆ ಎಲ್ಲರ ತರ ಸೇವೆಗಳು ವಸ್ತುಗಳು ಬೆಳ್ಸಕ್ಕಾಗಲ್ಲ. ತುಂಬಾ ಕನಿಷ್ಠ ಜೀವನ ಅವ್ರು ನಡೆಸ್ತಿರೋದು. ಆ ಪೌರ ಕಾರ್ಮಿಕರು ಇಷ್ಟು ಇನೋಸೆನ್ಸ್ ಇರ್ತಾರೆ ಅಂತಂದ್ರೆ, ಅವರಿಗೆ ಪಾಪ ಸಿನಿಮಾಗಳು ನೋಡ್ತಾರೆ, ಸಿನಿಮಾ ನಟರು ಅಥವಾ ನಟಿಯರ ಅಂದ್ರೆ ಅವ್ರು ಅಷ್ಟೇ ಅವ್ರಿಗೆ ಗೊತ್ತಿರ್ತದೆ. ಬಿಟ್ರೆ ಅವ್ರ ಆಕ್ಟರ್ ಅಂತ ಒಬ್ಬ ನಟ ಇರ್ಬೋದು, ನಟಿ, ಅವ್ರ ಆಕ್ಟರ್ ಟಿವಿಯಲ್ಲಿ ನೋಡ್ತಾರೆ ಅಷ್ಟೇ. ಅವ್ರಿಗೆ ಆ ಒಂದು ಅಭಿಮಾನ ಅವ್ರಿಗೆ ಇರ್ತದೆ. ಯಾರಿಗೆ? ಪೌರ ಕಾರ್ಮಿಕರಿಗೆ. ಖಂಡಿತ. ಈ ಮೊನ್ನೆ ನಡೆದಿರ್ತಕ್ಕಂಥ ಇದೊಂದು ದುರಂತ ಅಂತಾನೆ ಹೇಳ್ಬೇಕು. ಆಕ್ಚುಲಿ ನನಗೆ ಇಲ್ಲಿ ಯಾರನ್ನು ವೈಯಕ್ತಿಕ ಟಾರ್ಗೆಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ, ನೀವು ಎಷ್ಟು ವರ್ಷದಿಂದ ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದೀರಾ ಅಥವಾ ನೀವೇನೇನು ಕೆಲಸ ಮಾಡ್ಕೊಂಡು ಬಂದಿದ್ದೀರಿ, ಅದ್ರ ಬಗ್ಗೆ ನಮ್ಮ ತಕರಾರು ಏನಿಲ್ಲ. ಮೊನ್ನೆ ನಮಗೆ ತುಂಬಾ ಬೇಜಾರಾಗಿದ್ದು, ನೀವು ಆ ವಿಡಿಯೋನ ನಿಮ್ಮ ಜೊತೆ ಯಾರಿದ್ರು ಅಲ್ಲಿ, ಯಾರ ಹತ್ರ ಮಾಡಿಸಿದ್ರಿ ವಿಡಿಯೋನ, ಅದನ್ನ ನೀವು ಒಂದು ವಿಡಿಯೋನ ಮಾಡಿ ಒಂದು ಮಾಧ್ಯಮಕ್ಕೆ ನೀವು ಹೇಳ್ತೀರಾ ಫೋನ್ ಮಾಡಿ, ಅದನ್ನ ವೈರಲ್ ಆಗೋ ತರ ನೋಡ್ಕೊಳ್ಳಿ. ಅದು ಕೂಡ ನಮಗೆ ಮಾಹಿತಿ ಕೇಳಿದ್ಮೇಲೆ ಬಹಳಷ್ಟು ಹರ್ಟ್ ಆಯ್ತು ನಮ್ಗೆ. ಅಂದ್ರೆ ಉದ್ದೇಶ ಪೂರ್ವಕವಾಗಿ ಅದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅದ್ರಲ್ಲಿ ಒಂದ್ 7-8 ಜನ ಹೆಣ್ಮಕ್ಳಿದ್ದಾರೆ. ಅವರದೇ ಪೌರ ಕಾರ್ಮಿಕರ ಡ್ರೆಸ್ ಹಾಕೊಂಡಿರ್ತಾರೆ. ಕಸ ಗುಡ್ಸಕ್ ಬರ್ತಾರೆ ಸರ್. ಅವರು ಕಸ ಗುಡ್ಸಕ್ಕೆ, ಸ್ವಚ್ಛ ಮಾಡಕ್ಕೆ. ಎಲ್ಲಿಗೆ? ಅದು ಏರಿಯಾ ಯಲಹಂಕ. ರಾಗಿಣಿ ಅವರು ಇರೋದು ಯಲಹಂಕದಲ್ಲೇನೆ. ಜುಡಿಷಿಯಲ್ ಲೇಔಟ್ ಅಂತ ಬರ್ತದೆ. ಜುಡಿಷಿಯಲ್ ಲೇಔಟ್ ಅಂದ್ರೆ ನ್ಯಾಯಾಂಗ ಬಡಾವಣೆ. ಬೆಂಗಳೂರಲ್ಲಿ ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಏರಿಯಾ ಅದು ಆಕ್ಚುಲಿ. ಅಲ್ಲಿ ತುಂಬಾ ದೊಡ್ಡವರು ಮಾತ್ರ ವಾಸ ಮಾಡ್ತಾರೆ. ಅಲ್ಲಿ ಸಣ್ಣ ಪುಟ್ಟರೆಲ್ಲ ವಾಸ ಮಾಡ್ಲಿಕ್ಕೆ ಆಗಲ್ಲ. ಇವ್ರಿಗೆ ಆ ಮನೇನ ಮುಂದೆ ಕಸ ಗುಡ್ಸೋದು, ಕಸ ಬಾಚ ಕೆಲಸ ಪೌರ ಅದ್ ಮಾಡ್ತಾರೆ. ಇವರು ಮೊನ್ನೆ ನೀವು ಅವ್ರಿಗೆ ಗೌರವ ಕೊಡಬೇಕು ಅಂತಂದ್ರೆ, ಅವ್ರಿಗೇನಾದ್ರು ನೀವು ಸಹಾಯ ಮಾಡಿದ್ರೆ ಅಥವಾ ಬೇರೆ ಏನಾದ್ರು ಮಾಡಿದ್ರೆ, ಅವ್ರ ಜೀವನಕ್ಕೆ ಆರ್ಥಿಕವಾಗಿ ಏನಾದ್ರು ಮಾಡ್ತಿದ್ದೀರಾ, ನಾವು ಮಾಡಿದ್ರೆ ವಿ ಆರ್ ವೆರಿ ಹ್ಯಾಪಿ. ನೀವು ವಿಡಿಯೋ ಮಾಡೋ ಉದ್ದೇಶದಿಂದನೇ, ಅದನ್ನ ವೈರಲ್ ಮಾಡ್ಕೊಬೇಕು ಅನ್ನೋ ಉದ್ದೇಶದಿಂದನೇ ನೀವು ಅದನ್ನ ಅವ್ರ ಜೊತೆ ನೀವು ಅವ್ರನ್ನ ತಬ್ಕೊಳ್ಳೋದ ಏನ್ ಕ್ರಿಯೆ ಮಾಡಿದೀರಾ. ಆಮೇಲೆ ಅಲ್ಲೊಬ್ರು ವಯಸ್ಸಾದವ್ರು ಬರ್ತಾರೆ, ಗಂಡಸು, ಅವರು ಪೌರ ಕಾರ್ಮಿಕರೇ. ಅವ್ರ ಕಾಲಿಗೆ ಬೀಳೋ ತರ ನೀವು ಮಾಡ್ತೀರಿ. ಮತ್ತೆ ಅಷ್ಟೆಲ್ಲ ಮಾಡಿ ಒಂದು 5 ನಿಮಿಷದ ಇದೆ ಅಷ್ಟೇ. ಅದನ್ನ ನೀವು ಒಂದ್ ಕಡೆ ಇದನ್ನ ವೈರಲ್ ಆಗೋ ತರ ನೋಡ್ಕೊಳ್ಳಿ ಅಂತ ಒಬ್ರು ತಿಳಿಸ್ತೀರಾ. ಇದ್ರ ಹಿಂದೆ ಏನ್ ನಿಮ್ ಉದ್ದೇಶ ಏನಿದೆ ಅಂತ ಅನ್ನೋದು ನಮಗೆ ತುಂಬಾ ಹರ್ಟ್ ಆಗ್ತಕ್ಕಂಥ ವಿಚಾರ. ಜನರ ಪರವಾಗಿ ನಾನು ಕೇಳ್ತಾ ಇರೋ ಪ್ರಶ್ನೆ. ಓಕೆ, ಅದು 4 ಜನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಾಗ ಒಂದಷ್ಟು ಜನ ಫಾಲೋವರ್ಸ್ ಇರ್ತಾರೆ. 4 ಜನಕ್ಕೆ ಇನ್ಸ್ಪಿರೇಷನ್ ಆಗ್ಲಿ, ಅವರು ಸಹ ಇದೇ ತರನೇ ಟ್ರೀಟ್ ಮಾಡ್ಲಿ, ಪೌರ ಕಾರ್ಮಿಕರನ್ನ ಗೌರವಿಸಲಿ ಅಂತ ಆ ಒಂದು ಉದ್ದೇಶದಿಂದ ಮಾಡಿರ್ಬೋದಲ್ಲ. ಗೌರವಿಸೋದು ಅಂತಂದ್ರೆ ನೋಡಿ ಸರ್, ಅವರ ಪೌರ ಕಾರ್ಮಿಕರ ಜೀವನಕ್ಕೆ ನೀವೇನಾದ್ರೂ ನಿಜವಾಗ್ಲೂ ಅವ್ರಿಗೆ ಏನಾದ್ರು ನೀವು ಒಂದು ಆರ್ಥಿಕವಾಗಿ ಏನಾದ್ರು ಅವ್ರು ಸದೃಢ ಮಾಡೋ ತರದ್ ಏನಾದ್ರು ಇತ್ತು ಅಂದ್ರೆ ಮಾಡಿ ಅದನ್ನು ವೈರಲ್ ಮಾಡಿ. ಈ ತೋರಿಕೆಯ ತರದ ಈ ರೀತಿಯ, ಅಂದ್ರೆ ಸಾಮಾಜಿಕವಾಗಿ ರೋಡಲ್ಲಿ ಪಬ್ಲಿಕ್ ಆಗಿ ಬಹಿರಂಗವಾಗಿ ತೋರಿಕೆಯ ರೀತಿಯ ಈ ಕ್ರಿಯೆಗಳು ಏನ್ ಮಾಡ್ತಿದ್ದೀರಾ, ಇದ್ಯಾಕ ನಮಗೆ ಅಷ್ಟು ಸಮಂಜಸ ಅಂತ ಅನ್ನಿಸ್ತಿಲ್ಲ. ನೀವು ಇದೇ ವೈರಲ್ ಮಾಡಿ ಅಂತ ಹೇಳೋರು ನೀವು. ನಿಮ್ದು
NDPS ಆಕ್ಟ್ ಅಲ್ಲಿ ಅರೆಸ್ಟ್ ಆದಾಗ 2020ರಲ್ಲಿ ನವೆಂಬರ್ 3ನೇ ತಾರೀಕು ಅರೆಸ್ಟ್ ಆಗ್ತಿರಲ್ಲ, ಅವಾಗ ಮೀಡಿಯಾದವ್ರು ನಿಮ್ಮ ಹತ್ರ ಬಂದಾಗ ಹೇಳಿದ್ರ ವೈರಲ್ ಮಾಡಿ ಇದನ್ನು ಕೂಡ ನನ್ನ ಘನತೆ ಇವತ್ತು ಇಡೀ ರಾಜ್ಯದಲ್ಲಿ ಬೀದಿ ಪಾಲಾಗಿದೆ, ನಾನು ಏನ್ ಕೆಲಸ ಮಾಡ್ತಿದ್ದೆ ಇಷ್ಟು ದಿನ ಇವತ್ ಬಹಿರಂಗ ಆಗಿದೆ ಅಂತ. ಮೂಲ ರಾಗಿಣಿಯರೇ, ಅವ್ರನ್ನ ಆಗ್ಲೇ ಹೇಳ್ದೆ, ಮಧ್ಯಪ್ರದೇಶದವರು, ಮೂಲ ಕರ್ನಾಟಕದವ್ರು ಏನಲ್ಲ, ರಾಗಿಣಿ ದ್ವಿವೇದಿ. ಅವರ ತಂದೆ ಬಂದು ಮಿಲಿಟರಿಯಲ್ಲಿ ಒಂದು ಒಳ್ಳೆ ಹುದ್ದೆಯಲ್ಲಿದ್ರು, ರಾಗಿಣಿಯವ್ರ ತಂದೆ. ಪಾಪ ಅವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.